ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ರಿಗೂ ಸ್ವಾಗತ. ಈ ದಿನ ಪ್ರಥಮ ಸೆಮಿಸ್ಟರ್ ಬಿ.ಕಾಮ್‌ನ ಕನ್ನಡ ಭಾಷಾ ಪಠ್ಯದ ಅಧ್ಯಾಯ 2 ವಚನಗಳು. ಆ ವಚನಗಳಲ್ಲಿ ಇವತ್ತು 2ನೆಯ ಭಾಗವನ್ನು ಅಂದರೆ ಬಸವಣ್ಣನವರ ವಚನಗಳ ಅರ್ಥವನ್ನು ತಿಳಿದುಕೊಳ್ತಾ ಆ ವಚನಗಳನ್ನು ವಿಶ್ಲೇಷಿಸುವಂತಹ ಪ್ರಯತ್ನವನ್ನು ನಾವು ಇಂದು ಮಾಡೋಣ. ಮೊದಲಿಗೆ ಬಸವಣ್ಣನವರ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ವಚನಗಳ ಆಶಯವನ್ನ ಗ್ರಹಿಸುವುದಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಬಸವಣ್ಣ ಇವರನ್ನ ವಚನ ಕ್ರಾಂತಿಯ ನೇತಾರ ಅಂತಾನೆ ಗುರುತಿಸಲಾಗತ್ತೆ. ಭಕ್ತಿ ಭಂಡಾರಿ ಅಂತನೂ ಕೂಡ ಬಸವಣ್ಣನವರನ್ನ ಕರೆಯಲಾಗತ್ತೆ. ಇವರು 12ನೆಯ ಶತಮಾನದಲ್ಲಿ ಸರಿಸುಮಾರು 1134ರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹವರಾಗಿದ್ರು. ಇವರು ತಮ್ಮ ಶಿಕ್ಷಣವನ್ನ ಜಾತವೇದ ಮುನಿಗಳು ಅನ್ನುವವರ ಬಳಿಯಲ್ಲಿ ಪೂರೈಸ್ತಾರೆ. ಸುಮಾರು 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನವನ್ನ ಮಾಡಿದಂತಹ ಬಸವಣ್ಣನವರು ಅನಂತರ ಒಂದು ವೃತ್ತಿಯ ನಿರೀಕ್ಷೆಯಲ್ಲಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಇವರು ಕಳಚೂರಿ ದೊರೆಯಾದಂತಹ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಮತ್ತು ಈ ಅವಧಿಯಲ್ಲಿ ಸಮಾನತೆಯ ಸಮಾಜದ ನಿರ್ಮಾಣದ ಕನಸನ್ನ ಕಂಡಂತಹ ಬಸವಣ್ಣನವರು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾರೆ. ಸಮಾನತೆಯ ಆಶಯಗಳನ್ನ ಸಮಾಜದಲ್ಲಿ ಬಿತ್ತುವಂತಹ ಕೆಲಸವನ್ನ ಮಾಡ್ತಾರೆ. ಇದರಿಂದ ಕಲ್ಯಾಣದಲ್ಲಿ ಕ್ರಾಂತಿ ಸಂಭವಿಸುತ್ತೆ. ಬಸವಣ್ಣ ತಮ್ಮ ವಿಚಾರಗಳನ್ನ ಜನರಲ್ಲಿ ಹರಡಲಿಕ್ಕೆ ಪ್ರಯತ್ನಿಸಿದ್ದು ತಮ್ಮ ವಚನಗಳ ಮೂಲಕ. ಬಸವಣ್ಣನವರು ಸುಮಾರು 1500ಕ್ಕೂ ಮಿಕ್ಕಷ್ಟು ವಚನಗಳನ್ನ ಬರೆದಿದ್ದಾರೆ. ಇವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಬಸವಣ್ಣ ಜಾತಿ ಮತ ಲಿಂಗ ಭೇದವನ್ನ ತಿರಸ್ಕರಿಸಿ ಸಮಾನತೆಯ ಆಧಾರದ ಮೇಲೆ ಸಮಾಜವನ್ನ ಸ್ಥಾಪಿಸುವಂತಹ ಒಂದು ಸಮಾಜವನ್ನ ನಿರ್ಮಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿದಂತಹ ನಮ್ಮ ಕರ್ನಾಟಕ ಕಂಡ ಅತ್ಯಂತ ದೊಡ್ಡ ಸಮಾಜ ಸುಧಾರಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಇದರಿಂದ ಕಲ್ಯಾಣ ಕ್ರಾಂತಿ ಸಂಭವಿಸುತ್ತೆ. ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯವಾಗ್ತಾರೆ. ಇದು ಬಸವಣ್ಣನವರ ಒಂದು ಕಿರು ಪರಿಚಯ. ಈಗ ನಾವು ನಿಮಗೆ ನಿಗದಿತವಾದಂತಹ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ 2 ವಚನಗಳನ್ನ ವಚನಗಳ ಅರ್ಥವನ್ನ ಆಶಯವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲನೆಯ ವಚನ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದು ಇವರ ಮೊದಲನೆಯ ವಚನ. ಮೊದಲನೇದಾಗಿ ಬಸವಣ್ಣನವರು ಈ ವಚನದ ಮೊದಲ ಸಾಲಿನಲ್ಲಿಯೇ ಧರ್ಮದ ಸಾಂಸ್ಥಿಕ ಚೌಕಟ್ಟನ್ನ ಭಂಜಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಗುಡಿ ಸಂಸ್ಕೃತಿಯನ್ನ ವಿರೋಧಿಸುವ ಮೂಲಕ ಈ
ಪ್ರಯತ್ನವನ್ನ ಅವರು ಮಾಡುವುದನ್ನ ವಚನದ ಮೊದಲ ಸಾಲಿನಲ್ಲಿಯೇ ನಾವು ಕಾಣಬಹುದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಆ 2 ಸಾಲುಗಳಲ್ಲಿಯೇ ಬಸವಣ್ಣನವರು ದೇಗುಲ ಸಂಸ್ಕೃತಿಯನ್ನ, ಗುಡಿ ಸಂಸ್ಕೃತಿಯನ್ನ ನಿರಾಕರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಗುಡಿ ಮತ್ತು ದೇವಸ್ಥಾನಗಳು ಭಕ್ತಿಯ ಪ್ರದರ್ಶನಾಲಯಗಳು ಮಾತ್ರ ಆಗಿ ಹೋಗಿವೆ ಮತ್ತು ಭಕ್ತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಜನರನ್ನ ಶೋಷಿಸ್ತಕ್ಕಂತಹ ಶೋಷಣಾ ಕೇಂದ್ರಗಳಾಗಿವೆ. ಜನರಲ್ಲಿ ಅಜ್ಞಾನವನ್ನ, ಮೌಢ್ಯವನ್ನ, ಅಂಧಕಾರವನ್ನ ತುಂಬುವಂತಹ ಕೇಂದ್ರಗಳಾಗಿವೆ. ಅವು ಪವಿತ್ರವಾದಂತಹ ಸ್ಥಳಗಳಾಗಿ ಉಳಿದಿಲ್ಲ. ಜನರಲ್ಲಿ ಜ್ಞಾನವನ್ನ ಬಿತ್ತರಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂತಹ ಕೇಂದ್ರಗಳಾಗಿ ದೇಗುಲಗಳು ಉಳಿದಿಲ್ಲ. ಆದ್ದರಿಂದ ಶಿವಶರಣರು 12ನೇ ಶತಮಾನದಲ್ಲಿಯೇ ಗುಡಿ ಸಂಸ್ಕೃತಿಯ ವಿರೋಧಿಗಳಾಗಿದ್ರು. ಗುಡಿ ಸಂಸ್ಕೃತಿಯನ್ನ ಅವರೆಂದೂ ಕೂಡ ಸ್ವೀಕರಿಸಲಿಲ್ಲ, ಮನ್ನಿಸಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ದೇಗುಲಗಳು ಅನ್ನುವಂತಹ ಪರಿಕಲ್ಪನೆಯನ್ನೇ ಇಲ್ಲಿ ವಿರೋಧಿಸ್ತಕ್ಕಂತಹ ಮತ್ತು ತಿರಸ್ಕರಿಸುವಂತಹ ಒಂದು ಅಂಶವನ್ನ ಈ ವಚನ ಆದಿಯಲ್ಲೇ ಒಳಗೊಂಡಿದೆ. ದೇಗುಲಗಳಲ್ಲಿ ಕಲ್ಲು ಮತ್ತು ಮಣ್ಣುಗಳಿಂದ ಮಾಡಿದ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅರ್ಥವಿಲ್ಲದಂತಹ ಆಚರಣೆಗಳ ಮೂಲಕ ಡಾಂಬಿಕ ಭಕ್ತಿಯನ್ನ ಪ್ರದರ್ಶಿಸುವುದನ್ನ ಬಸವಣ್ಣ ವಿರೋಧಿಸ್ತಾರೆ ತೀವ್ರವಾಗಿ. ಅದಕ್ಕೆ ಪರ್ಯಾಯವಾದಂತಹ ದೇಗುಲಗಳಿಗೆ ಪರಂಪರಾಗತವಾದಂತಹ ಜನರಲ್ಲಿ ಬೇರೂರಿರುವಂತಹ ದೇವಾಲಯದ ಸಂಸ್ಕೃತಿ ಅಥವಾ ಗುಡಿ ಸಂಸ್ಕೃತಿಗೆ ಪರ್ಯಾಯವಾಗಿ ಅದಕ್ಕೆ ಭಿನ್ನವಾದಂತಹ ಪರಿಕಲ್ಪನೆಯನ್ನ ಜನರಿಗೆ ಕೊಡುವಂತಹ ಪ್ರಯತ್ನವನ್ನ ಈ ವಚನದಲ್ಲಿ ಬಸವಣ್ಣನವರು ಮಾಡಿದ್ದಾರೆ. ದೇವರನ್ನ ಮೂರ್ತ ರೂಪದಲ್ಲಿ ನೋಡುವುದಕ್ಕಿಂತ ಭಿನ್ನವಾಗಿ ಅಮೂರ್ತ ರೂಪದಲ್ಲಿ ನೋಡ್ತಕ್ಕಂತಹ ಒಂದು ಪರಿಕಲ್ಪನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಬಸವಣ್ಣನವರು ಈ ವಚನದಲ್ಲಿ ಮಾಡ್ತಾರೆ. ಅಂದ್ರೆ ಬಸವಣ್ಣ ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಈ ಭಕ್ತಿ ಅಂತಕ್ಕಂತಹದ್ದು ಅದು ತೋರಿಕೆಯ ಒಂದು ಡಾಂಬಿಕತೆಯ ಪ್ರದರ್ಶನ ಅಲ್ಲ. ಅದು ಒಂದು ಅಂತರಂಗದ ಸಾಧನೆಗೆ ಸಂಬಂಧಪಟ್ಟಂಥದ್ದು, ಅಂತರಂಗದ ನಿವೇದನೆಗೆ ಸಂಬಂಧಪಟ್ಟಂಥದ್ದು ಭಕ್ತಿ. ಅದು ಒಳಗಿನ ಅಂತಃಕರಣ ಅದು. ಮತ್ತು ದೈವದ ಬಗೆಗೆ ನಡೆಸ್ತಕ್ಕಂತಹ ಆಂತರಿಕವಾದಂತಹ ಚಿಂತನೆ ಅನ್ನುವಂತಹ ನಿಟ್ಟಿನಲ್ಲಿ ದೇವಾಲಯಗಳ ಪರಿಕಲ್ಪನೆಯನ್ನ, ಗುಡಿ ಸಂಸ್ಕೃತಿಯನ್ನ ವಿರೋಧಿಸ್ತಕ್ಕಂತಹ ದಾಷ್ಟ್ಯವನ್ನ ಬಸವಣ್ಣನವರು ಈ ವಚನದಲ್ಲಿ ಮಾಡ್ತಾರೆ. ಆಧ್ಯಾತ್ಮಿಕ ಸಾಧನೆ ಅಥವಾ ಭಕ್ತಿ ಅಂತಕ್ಕಂಥದ್ದು ಅಂತರಂಗದ ವಿಕಾಸದ ಕ್ರಮವೇ ಹೊರತು ಅದು ಬಹಿರ್ಘಟನೆ ಅಲ್ಲ ಅಥವಾ ತೋರಿಕೆಯ ಕ್ರಮ ಅಲ್ಲ ಅನ್ನುವುದನ್ನು ಸಹ ಈ ವಚನದ ಮೂಲಕ ಪರೋಕ್ಷವಾಗಿ ಹೇಳ್ತಕ್ಕಂತಹ ಪ್ರಯತ್ನವನ್ನ ಬಸವಣ್ಣ ನಡೆಸ್ತಾರೆ. ಅಂದ್ರೆ ಬಸವಣ್ಣನವರು ಮತ್ತು ಶರಣರು ಮೂರ್ತಿ ಪೂಜೆಯನ್ನ ಯಾವತ್ತೂ ಕೂಡ ಒಪ್ಪಿಕೊಂಡವರಲ್ಲ ಅನ್ನುವುದನ್ನ ನಾವು ಗಮನಿಸಬೇಕು. ಶಿವಶರಣರು 12ನೇ ಶತಮಾನದಲ್ಲಿ ಬರುವಂತಹ ಶಿವಶರಣರು ಮೂರ್ತಿ ಪೂಜೆಯನ್ನ ವಿರೋಧಿಸುವಂತಹವರು. ಅಂದ್ರೆ ಮೂರ್ತಿ ಪೂಜೆ ಅಂತಕ್ಕಂತಹದ್ದು ವೈದಿಕ ಧರ್ಮದ ಲಕ್ಷಣವಾಗಿತ್ತು. ವೈದಿಕ ಧರ್ಮವನ್ನ ವಿರೋಧಿಸುತ್ತಲೇ ಅದಕ್ಕೆ ಪರ್ಯಾಯವಾಗಿ ಒಂದು ಧರ್ಮವನ್ನ, ಸಮಾಜವನ್ನ ಸ್ಥಾಪಿಸಬೇಕು ಅನ್ನುವಂತಹ ಕನಸನ್ನ ಕಂಡಂತಹ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಪ್ರತಿಪಾದಿಸಿದ್ರು. ಲಿಂಗಾಯತ ಧರ್ಮವನ್ನ ಪ್ರಸಾರ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಅದು ಎಂದಿಗೂ ಕೂಡ ವೈದಿಕಶಾಹಿಯ ವೈದಿಕ ಧರ್ಮದ ವಿರುದ್ಧವಾಗಿ ಇದ್ದಂತಹ ಧರ್ಮವಾಗಿತ್ತು. ವೈದಿಕತೆ ಏನನ್ನ ಪ್ರತಿಪಾದಿಸ್ತೋ ಅದಕ್ಕೆ ವಿರುದ್ಧವಾದಂತಹ ತತ್ವಗಳನ್ನ ಒಳಗೊಂಡಿದ್ದಂತಹ ಧರ್ಮವಾಗಿತ್ತು ಲಿಂಗಾಯತ ಧರ್ಮ. ಹಾಗಾಗಿ ಮೂರ್ತಿ ಪೂಜೆಯನ್ನ ಅವರು ಎಂದಿಗೂ ಕೂಡ ಮನ್ನಿಸಲಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ
ದೇಗುಲ. ಆ ಕಲ್ಲು ಮಣ್ಣುಗಳಿಂದ, ಸಿಮೆಂಟ್‌ಗಳಿಂದ ಕೂಡಿರುವಂತಹ ದೇವಸ್ಥಾನಗಳನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಾ? ಅದನ್ನ ಮಾಡುವಂತಹದ್ದು ಕಟ್ಟುವಂತಹದ್ದು, ಅಂತಹ ದೇವಸ್ಥಾನಗಳನ್ನ ಕಟ್ಟುವಂತಹದ್ದು ವ್ಯರ್ಥ. ಅಂತಹ ಜಡ ವಸ್ತುಗಳಿಂದ ಕೂಡಿರ್ತಕ್ಕಂತಹ ದೇವಸ್ಥಾನಗಳನ್ನ ನಿರ್ಮಿಸ್ತಕ್ಕಂತಹದ್ದು ನಿಷ್ಪ್ರಯೋಜಕ ಅನ್ನುವಂತಹ ಮಾತನ್ನ ಬಸವಣ್ಣ ಇಲ್ಲಿ ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು. ಉಳ್ಳವರು ಅಂದ್ರೆ ಯಥೇಚ್ಛ ಪ್ರಮಾಣದಲ್ಲಿ, ಅಂದ್ರೆ ವ್ಯರ್ಥ ಮಾಡುವಷ್ಟು, ನಿಷ್ಪ್ರಯೋಜಕವಾದಂತಹ ಕೆಲಸಗಳನ್ನು ಮಾಡುವಷ್ಟು ಹಣ ಇರುವಂತಹವರು ಮಾಡುವಂತಹ ಕೆಲಸ ದೇವಾಲಯಗಳನ್ನ ನಿರ್ಮಿಸ್ತಕ್ಕಂತಹದ್ದು, ಗುಡಿಗಳನ್ನ ನಿರ್ಮಿಸ್ತಕ್ಕಂತಹದ್ದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಅಥವಾ ನಾನೇನ ಮಾಡುವೆ ಬಡವನಯ್ಯ ಅನ್ನುವಂತಹ ಮಾತನ್ನ ಬಸವಣ್ಣ ಹೇಳ್ತಾರೆ. ನನ್ನ ಹತ್ರ ಅಷ್ಟು ಹಣ ಇಲ್ಲ, ಹಾಗಾಗಿ ನಾನು ಗುಡಿಗಳನ್ನ, ದೇಗುಲಗಳನ್ನ ನಿರ್ಮಿಸುವಂತಹ ನಿಷ್ಪ್ರಯೋಜಕವಾದಂತಹ ಮೂರ್ಖತನದ ಕೆಲಸವನ್ನ ಮಾಡುವುದಿಲ್ಲ. ಆ ದೇಗುಲಗಳಿಗಿಂತ ಶ್ರೇಷ್ಠವಾದಂತಹ ದೇಗುಲ ನನ್ನ ಬಳಿ ಇದೆ. ಯಾವುದು ಆ ದೇಗುಲ ಅನ್ನೋದನ್ನ ಮುಂದಿನ ಸಾಲುಗಳಲ್ಲಿ ಬಸವಣ್ಣ ಹೇಳ್ತಾರೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಅನ್ನುವ ಮಾತನ್ನ ಬಸವಣ್ಣ ಹೇಳ್ತಾರೆ. ಈ ಗುಡಿ ಮತ್ತು ದೇವಾಲಯಗಳ ಸಂಸ್ಕೃತಿಗೆ ಪರ್ಯಾಯವಾದಂತಹ ಪರಿಕಲ್ಪನೆಯನ್ನ, ಒಂದು ಪರ್ಯಾಯ ಸಂಸ್ಕೃತಿಯನ್ನೇ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದಂತಹವರು ಶಿವಶರಣರು ಮತ್ತು ಬಸವಾದಿಗಳು. ಆ ಒಂದು ನಿಟ್ಟಿನಲ್ಲೇ ಈ ವಚನ ಬಹು ಮುಖ್ಯವಾದದ್ದು ಅಂತ ನನಗೆ ಅನ್ಸುತ್ತೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ಆ ಮಣ್ಣು ಕಲ್ಲುಗಳಿಂದ ಕೂಡಿರುವಂತಹ ದೇಗುಲಕ್ಕಿಂತ ಶ್ರೇಷ್ಠವಾದಂತಹ ದೇವಾಲಯ ನಮ್ಮ ಬಳಿಯೇ ಇದೆ. ನಾವು ಬೇರೆ ದೇವಾಲಯಗಳನ್ನ, ಗುಡಿಗಳನ್ನ ಹುಡುಕಿಕೊಂಡು ಹೋಗ್ತಕ್ಕಂತಹದ್ದು ಅರ್ಥವಿಲ್ಲದಂತಹ ಕೆಲಸ. ದೇಹವೇ ನಮ್ಮ ದೇಹವೇ ಸೃಷ್ಟಿಕರ್ತನು ನಮಗೆ ಕೊಟ್ಟಿರುವಂತಹ ನಮ್ಮ ದೇಹಗಳೇ ದೇವಾಲಯಗಳು ಇದ್ದಂತೆ. ಹೇಗೆ ದೇವಾಲಯಗಳನ್ನ ನಾವು ಪವಿತ್ರ ಅಂತ ಹೇಳಿ ಭಾವಿಸ್ತೀವೋ, ನಮ್ಮ ದೇಹವೂ ಕೂಡ ಅಷ್ಟೇ ಪವಿತ್ರವಾದಂತಹ ವಸ್ತು. ಯಾವುದೇ ಒಂದು ಕಟ್ಟಡ ಸದೃಢವಾಗಿ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಕಂಬಗಳು ತುಂಬಾ ಮುಖ್ಯವಾಗುತ್ತೆ. ಅದೇ ರೀತಿ ನಮ್ಮ ದೇಹವನ್ನ ಹೊರತಕ್ಕಂತಹ, ನಮ್ಮ ದೇಹದ ಭಾರವನ್ನೆಲ್ಲ ಹೊರುವಂತಹ ಸದೃಢವಾದಂತಹ ಕಂಬಗಳಂತೆ ಇರ್ತಕ್ಕಂತಹದ್ದು ನಮ್ಮ ಕಾಲುಗಳು. ಅಲ್ಲಿ ಬಸವಣ್ಣ ಕೊಡುವಂತಹ ರೂಪಕಗಳ ಸೌಂದರ್ಯವನ್ನ ನಾವು ಗಮನಿಸಬೇಕಾಗತ್ತೆ. ಕಾಲೇ ಕಂಬ, ಕಂಬಗಳಂತಿರುವ ಕಾಲುಗಳು ಅಲ್ಲ, ಕಾಲೇ ಕಂಬ ಅಂತ ಹೇಳ್ತಾರೆ. ಅದು ರೂಪಕಾಲಂಕಾರ. ದೇಹವೇ ದೇಗುಲ. ದೇಹ ಬೇರೆ, ದೇಗುಲ ಬೇರೆ ಅಲ್ಲ. ದೇಹವೇ ದೇಗುಲ. ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸವೂ ಇಲ್ಲ ಅನ್ನುವುದನ್ನ ಬಸವಣ್ಣ ಬಳಸಿರುವಂತಹ ರೂಪಕಗಳ ಸೌಂದರ್ಯವನ್ನ ನಾವು ಗಮನಿಸಬೇಕಾಗುತ್ತೆ. ಈ ರೂಪಕಗಳೇ ಅವರ ವಚನಗಳಿಗೆ ಕಾವ್ಯ ಸೌಂದರ್ಯವನ್ನ ಮತ್ತು ಅರ್ಥ ಸೌಂದರ್ಯವನ್ನ ಕಲ್ಪಿಸಿಕೊಡುತ್ತವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಮುಂದುವರೆದು ಹೇಳ್ತಾರೆ, ದೇವಸ್ಥಾನಗಳಲ್ಲಿ ನಾವು ಮುಖ್ಯವಾಗಿ ಕಳಶವನ್ನ ನೋಡ್ತೀವಿ. ಇಡೀ ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಸೌಂದರ್ಯಕ್ಕೆ ಕಳಶವಿಟ್ಟಂತೆ ಅಥವಾ ಪುಟವಿಟ್ಟಂತೆ ಆ ಕಳಶಗಳನ್ನ ನಾವು ನೋಡಬಹುದು. ಇವು ಶ್ರೇಷ್ಠವಾದದ್ದು ಮತ್ತು ದೇವಸ್ಥಾನದ ಎಲ್ಲ ಭಾಗಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಉನ್ನತ ಸ್ತರದಲ್ಲಿ ಇರ್ತಕ್ಕಂಥದ್ದು, ಎತ್ತರದ ಸ್ತರದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕಳಶ. ದೇವಸ್ಥಾನಕ್ಕೆ ಹೋದಂತಹವರು ದೇವರನ್ನ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಲಶವನ್ನ ನೋಡ್ಕೊಂಡು ಬರಬೇಕು ಅನ್ನುವಂತಹ ಮಾತನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಅದೇ ರೀತಿ ಇಲ್ಲಿ ಬಸವಣ್ಣ ಯಾವುದನ್ನ ದೇಹವನ್ನ ದೇಗುಲ ಅಂತ ಹೇಳಿದ ನಂತರ ಕಳಶ ಯಾವುದು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅದು ನಮ್ಮ ಶಿರವನ್ನ ಕಲಶ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಮನುಷ್ಯನಾಗಿರಲಿಕ್ಕೆ ಕಾರಣೀಭೂತವಾದದ್ದು ಅವನ ಮತಿ. ಮನುಷ್ಯ ಮತ್ತು ಇತರ ಪ್ರಾಣಿಗಳು ಅನ್ನೋದನ್ನ ತೆಗೆದುಕೊಂಡಾಗ ಅವನನ್ನ ಬೇರೆ ಪ್ರಾಣಿಗಳಿಗಿಂತ ಭಿನ್ನವಾಗಿಸಿದ್ದು ಮನುಷ್ಯನ ಮತಿ ಅಂತಕ್ಕಂಥದ್ದು, ಮನುಷ್ಯನ ಬುದ್ಧಿಶಕ್ತಿ ಅಂತಕ್ಕಂಥದ್ದು. ಹಾಗಾಗಿ ಬಸವಣ್ಣನವರು ಅಂತಹ ಬುದ್ಧಿಶಕ್ತಿಯನ್ನ, ಮತಿಯನ್ನ ಹೊಂದಿರತಕ್ಕಂತಹ ಶಿರವನ್ನ
ಮೆದುಳನ್ನು ಹೊಂದಿರತಕ್ಕಂತಹ ಶಿರವನ್ನ ಶ್ರೇಷ್ಠ ಮತ್ತು ಉತ್ಕೃಷ್ಟವಾದದ್ದು ಅನ್ನುವ ಅರ್ಥದಲ್ಲಿ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿ ಒಂದು ದೇವಸ್ಥಾನದ ವಾಸ್ತುಶಿಲ್ಪದ ಭಾಷೆಯಲ್ಲಿ ಅರ್ಥವನ್ನ ವಿವರಿಸ್ತಾರೆ. ಕೊನೆಗೆ ಹೇಳ್ತಕ್ಕಂತಹದ್ದು ಕೂಡಲ ಸಂಗಮ ದೇವ ಕೇಳಯ್ಯ. ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಅವರ ಅಂಕಿತನಾಮ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ಒಂದು ಅರ್ಥವನ್ನ ನಾವು ಗಮನಿಸಬೇಕು. ಸ್ಥಾವರ ಅಂತ ಹೇಳಿದ್ರೆ ಯಾವುದು ಚಲಿಸುವುದಿಲ್ಲವೋ, ಯಾವುದು ಚೈತನ್ಯಮಯವಾಗಿರುವುದಿಲ್ಲವೋ ಅಂತಹ ವಸ್ತುಗಳನ್ನು ಸ್ಥಾವರ ಅಂತ ಹೇಳಿ, ಅಥವಾ ಅಂತಹ ವಸ್ತುವನ್ನು ನಾವು ಸ್ಥಾವರ, ವಸ್ತುವಿನ ಸ್ಥಿತಿಯನ್ನು ನಾವು ಸ್ಥಾವರ ಅಂತ ಹೇಳಿ ಗುರುತಿಸಬಹುದು. ಜಂಗಮ ಅಂತ ಅಂದರೆ ಯಾವುದು ಚಲನೆಗೆ ಒಳಪಡಬಲ್ಲದೋ ಅಥವಾ ಯಾವುದು ಚೈತನ್ಯಮಯವಾಗಿರುತ್ತದೋ ಅಂತಹ ವಸ್ತುವನ್ನು ನಾವು ಜಂಗಮ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ದೇವಸ್ಥಾನ ಕಲ್ಲು ಮಣ್ಣುಗಳಿಂದ ಕಟ್ಟಿರುವಂತಹದ್ದು, ನಿರ್ಮಿಸಿರುವಂತಹದ್ದು ಸರಿ, ಆದರೆ ಅದು ಚಲಿಸುವುದಿಲ್ಲ. ಹಾಗಾಗಿ ದೇವಸ್ಥಾನಗಳು ಯಾವುದೋ ಒಂದು ಕಾಲದ ಗತಿಯಲ್ಲಿ ಅವು ವಿನಾಶವನ್ನ ಅಪ್ಪುತ್ತೆ ಅಥವಾ ಶಿಥಿಲತೆಗೆ ಒಳಪಡುತ್ತವೆ. ಅದೇ ರೀತಿ ನಮ್ಮ ದೇಹವೂ ಸಹ ಪಂಚಭೂತಗಳಿಂದ ಆಗಿರ್ತಕ್ಕಂತಹದ್ದು. ಈ ದೇಹದಲ್ಲಿ ಇರ್ತಕ್ಕಂತಹ ಚೈತನ್ಯಮಯವಾದಂತಹ ಒಂದು ಅಂಶ ನಮ್ಮ ದೇಹದಲ್ಲಿ ಇದೆ. ಅದು ಈ ದೇಹವನ್ನ ಚಲಿಸುವಂತೆ ಮತ್ತು ನಿಯಂತ್ರಿಸುವಂತಹ ಶಕ್ತಿ ಆ ಅಂಶವೇ ಆಗಿದೆ. ದೇವಾಲಯಗಳಲ್ಲಿ ದೇವರ ಗುಡಿ ಅನ್ನುವಂಥದ್ದು, ಗರ್ಭಗುಡಿ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿರ್ತಾರೆ. ಆ ದೇವರ ಮೂರ್ತಿ ಇರುವುದರಿಂದಲೇ ಆ ಒಂದು ಕಟ್ಟಡ ದೇವಾಲಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಾಂದ್ರೆ ದೇವಾಲಯಕ್ಕೆ ಯಾವುದೇ ರೀತಿಯ ಅರ್ಥ ಅಥವಾ ಪ್ರಾಮುಖ್ಯತೆಗಳು ಇರುವುದಿಲ್ಲ. ಹಾಗೆ ನಮ್ಮ ದೇಹವೆಂಬ ದೇಗುಲದಲ್ಲಿ ಇರುವಂತಹ ಆತ್ಮನೇ ಭಗವಂತನ ಸ್ವರೂಪ. ಅವನು ಚೈತನ್ಯಮಯವಾಗಿ ಇರುವಂತಹವನು. ನಮ್ಮ ದೇಹ ಅಂತಕ್ಕಂತಹದ್ದು ನಾಶಕ್ಕೆ ಒಳಗಾಗುವಂತಹದ್ದು ಮತ್ತು ಜಡವಾದಂತಹ ವಸ್ತು ಆಗಿದೆ. ನಮ್ಮ ದೇಹ ಒಂದು ಜಡವಾದಂತಹ ವಸ್ತು. ಆ ದೇಹದಲ್ಲಿ ಪ್ರಾಣ ಇರುವವರೆಗೆ, ಉಸಿರು ಇರುವವರೆಗೆ ಮಾತ್ರ ನಮ್ಮ ದೇಹಕ್ಕೆ ಚಲಿಸುವಂತಹ ಶಕ್ತಿ ಇರುತ್ತೆ. ಆ ಪ್ರಾಣ ಅಥವಾ ಉಸಿರು ಆತ್ಮದ ಒಂದು ಶಕ್ತಿಯ ಪ್ರತೀಕವಾಗಿರುತ್ತೆ. ಆ ಆತ್ಮ ಈ ದೇಹದಿಂದ ಹೊರಬಿದ್ರೆ ಈ ದೇಹವೂ ಕೂಡ ಒಂದು ನಾಶಕ್ಕೆ ಒಳಗಾಗುವಂತಹ ವಸ್ತು ಮತ್ತು ಚಲನೆ ಇಲ್ಲದ ಒಂದು ವಸ್ತುವಾಗತ್ತೆ ಅನ್ನುವ ಅರ್ಥದಲ್ಲಿ ಬಸವಣ್ಣ ಇಲ್ಲಿ ಸ್ಥಾವರಕ್ಕೆ ಅಳಿವುಂಟು ಅಂದ್ರೆ ಈ ದೇಹಕ್ಕೆ ಅಳಿವಿದೆ. ದೇಹದ ರೀತಿಯಲ್ಲೇ ಇರುವ ಕಲ್ಲು ಮಣ್ಣುಗಳಿಂದ ನಿರ್ಮಿತಿಯಾಗಿರುವಂತಹ ದೇವಸ್ಥಾನಗಳಿಗೂ ಕೂಡ ಅಳಿವಿದೆ, ವಿನಾಶವಿದೆ, ಶಿಥಿಲಕ್ಕೆ ಒಳಪಡುವಂತಹವು ಇವು. ಆದರೆ ಈ ನಮ್ಮ ದೇಹವೆಂಬ ದೇಗುಲದಲ್ಲಿ ಇರ್ತಕ್ಕಂತಹ ಆತ್ಮ ಏನಿದೆ ಅಥವಾ ಆ ಪರಮಾತ್ಮನ ಅಂಶ ಏನಿದೆ, ನಮ್ಮ ಚೈತನ್ಯ ಏನಿದೆ, ಅದು ಸದಾಕಾಲವೂ ಸಹ ಇರುವಂತಹದ್ದು, ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹದ್ದು ಮತ್ತು ಅವಿನಾಶಿಯಾದದ್ದು. ಆತ್ಮ ಅವಿನಾಶಿಯಾದದ್ದು ಅನ್ನುವಂತಹ ಆಧ್ಯಾತ್ಮಿಕ ಕಲ್ಪನೆ ನಮ್ಮಲ್ಲಿ ಇದೆ. ಹಾಗಾಗಿ ಇಲ್ಲಿ ಬಸವಣ್ಣನವರು ಹೇಳ್ತಿರುವಂಥದ್ದು ಜಂಗಮಕ್ಕೆ ಅಳಿವಿಲ್ಲ, ಆ ಆತ್ಮಕ್ಕೆ ಅಳಿವು ಇಲ್ಲ. ಆ ಆತ್ಮ ಎಂದಿಗೂ ಸಹ ನಾಶ ಆಗೋದಿಲ್ಲ, ಅದು ಅವಿನಾಶಿಯಾದದ್ದು, ಶಿಥಿಲಕ್ಕೆ ಒಳಪಡುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗೆ ಇಲ್ಲಿ ಬಸವಣ್ಣ ದೇಹವನ್ನ ದೇಗುಲ ಅಂತ ಹೇಳುವುದರ ಮೂಲಕ ಒಂದು ಗುಡಿ ಸಂಸ್ಕೃತಿಯನ್ನ ಅಂದ್ರೆ ಸಾಂಪ್ರದಾಯಿಕ ಧಾರ್ಮಿಕ ಚೌಕಟ್ಟನ್ನ ಭಂಜಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೊಂದು ಲೌಕಿಕತೆಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನ ಬಸವಣ್ಣ ಕೊಡ್ತಾರೆ. ಬುದ್ಧನು ಕೂಡ ಮಧ್ಯಮ ಮಾರ್ಗವನ್ನ ಬೋಧಿಸಿದ. ಅದೇ ರೀತಿಯಲ್ಲಿ ಬಸವಣ್ಣನವರು ಕೂಡ ಲೌಕಿಕದಲ್ಲಿ ಅಲೌಕಿಕವನ್ನ, ಅಲೌಕಿಕದಲ್ಲಿ ಲೌಕಿಕತೆಯನ್ನ
ಒಂದು ಹದ ಬೆರೆಯುವ ರೀತಿಯಲ್ಲಿ ಮಿಶ್ರಣ ಮಾಡಿ ಜನರಿಗೆ ಆ ವಿಚಾರಗಳನ್ನು ಉಣಬಡಿಸಿದ್ರಿಂದಲೇ ಆ ವಚನ ಕ್ರಾಂತಿ ಅಂತಕ್ಕಂಥದ್ದು ಅಷ್ಟರ ಪ್ರಮಾಣದಲ್ಲಿ ಬಹಳ ಪರಿಣಾಮಕಾರಿಯಾಗಿತ್ತು ಮತ್ತು ತೀವ್ರವಾಗಿತ್ತು. ಮತ್ತು ಎಲ್ಲ ಸಾಮಾನ್ಯ ಜನರನ್ನು, ಅನಕ್ಷರಸ್ಥರನ್ನೂ ಸಹ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು, ಹಿಂದುಳಿದ ವರ್ಗಗಳ ಜನರನ್ನೂ ಸಹ ಆ ಕ್ರಾಂತಿಗೆ, ಆ ವಿಚಾರ ಕ್ರಾಂತಿಗೆ ಒಳಗೊಳ್ಳುವಲ್ಲಿ ಸಫಲವಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಸವಣ್ಣ ಇದ್ರ ಜೊತೆಗೆ ದೇಹವೇ ದೇಗುಲ ಅನ್ನುವಂತಹ ಮಾತನ್ನ ಹೇಳುವುದರಿಂದ ಎಲ್ಲ ದೇಹದಾರಿಗಳಲ್ಲೂ ಕೂಡ ಆ ಆತ್ಮ ಸ್ವರೂಪ, ಆ ಚೈತನ್ಯ ಸ್ವರೂಪ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾವ ಜಾತಿಗೆ ಸೇರಿರಲಿ, ಯಾವ ಧರ್ಮಕ್ಕೆ ಸೇರಿರಲಿ, ಅಥವಾ ಯಾವುದೇ ಲಿಂಗವಾಗಿದ್ರೂ ಕೂಡ ಎಲ್ಲ ದೇಹದಾರಿಗಳು ಕೂಡ ಪವಿತ್ರವಾದಂತಹ ಪರಮಾತ್ಮನ ಅಂಶವನ್ನು ಹೊಂದಿರುವುದರಿಂದ ಎಲ್ಲರೂ ಕೂಡ ಸಮಾನರು. ದೇಹದಾರಿಗಳಾದಂತಹವರೆಲ್ಲರಲ್ಲಿಯೂ ಕೂಡ ಪರಮಾತ್ಮನ ಆ ಚೈತನ್ಯ ಸ್ವರೂಪವಾದಂತಹ ಆತ್ಮ ಇರುತ್ತೆ. ಹಾಗಾಗಿ ಎಲ್ಲ ದೇಹದಾರಿಗಳು ಕೂಡ ಪವಿತ್ರರೇ, ಸಮಾನರು ಅಂತಕ್ಕಂತಹ ಒಂದು ಸಮಾನತೆಯ ಆಶಯವನ್ನೂ ಸಹ ಪರೋಕ್ಷವಾಗಿ ಈ ವಚನದ ಮೂಲಕ ಹೇಳೋದಿಕ್ಕೆ, ಅಭಿವ್ಯಕ್ತಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದು. ಈ ಮೂಲಕ ಅಸಮಾನತೆಯನ್ನ, ಜಾತಿ ಭೇದವನ್ನ, ನಮ್ಮ ಪಾರಂಪರಿಕವಾದಂತಹ ಸಮಾಜ ವ್ಯವಸ್ಥೆ ಯಾವ ರೀತಿಯಾದಂತಹ ಜಾತಿ ಅಸಮಾನತೆಯನ್ನು ಕಲ್ಪಿಸಿತ್ತೋ, ಆ ಜಾತಿ ಅಸಮಾನತೆಯನ್ನು ಕೂಡ, ಜಾತಿ ವ್ಯವಸ್ಥೆಯನ್ನು ಸಹ ಒಡೆಯುವಂತಹ ಒಂದು ಪ್ರಯತ್ನವನ್ನು ಈ ವಚನದಲ್ಲಿ ಪರೋಕ್ಷವಾಗಿ ಬಸವಣ್ಣ ಮಾಡ್ತಾರೆ ಅನ್ನುವಂತಹದ್ದನ್ನು ನಾವು ಗಮನಿಸಬಹುದು. ಇಷ್ಟು ಈ ವಚನದ ತಾತ್ಪರ್ಯ, ಅರ್ಥ ವಿಶ್ಲೇಷಣೆ. ಈಗ ನಾನು ಬಸವಣ್ಣನವರ 2ನೆಯ ವಚನಕ್ಕೆ ಹೋಗ್ತಾ ಇದ್ದೇನೆ. ವಚನ 2. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಎಷ್ಟು ಸರಳವಾಗಿ ಬಸವಣ್ಣನವರು ಇದನ್ನ ವಚನದಲ್ಲಿ ಹೇಳಿದ್ದಾರೆ. 4 ಸಾಲುಗಳು ಇರ್ತಕ್ಕಂತಹ ಒಂದು ವಚನ, ಆದರೆ ಅದ್ಭುತವಾದಂತಹ, ಗಂಭೀರವಾದಂತಹ, ವಿಶಾಲವಾದಂತಹ ಅರ್ಥವನ್ನ ಹೊಂದಿರತಕ್ಕಂತಹದ್ದು. ನಾನು ಆಗ್ಲೇ ಹೇಳಿದೆ, ಶಿವಶರಣರು ಸಹ ಬುದ್ಧ ಬೋಧಿಸಿದಂತಹ ಮಧ್ಯಮ ಮಾರ್ಗವನ್ನೇ ಸ್ವೀಕರಿಸಿದಂತಹವರು. ಅವರು ಲೌಕಿಕಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಿದ್ರೋ, ಅಲೌಕಿಕಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಅಲೌಕಿಕವನ್ನ ಎಷ್ಟು ಮಹತ್ವದ್ದು ಅಂತ ಪರಿಗಣಿಸ್ತಾ ಇದ್ರೋ, ಲೌಕಿಕವನ್ನು ಅಷ್ಟೇ ಮಹತ್ವದ್ದು ಅಂತ ಹೇಳಿ ಪರಿಗಣಿಸ್ತಕ್ಕಂತಹ ಒಂದು ಮನೋಸ್ಥಿತಿ ಇದ್ದಂತಹವರು ನಮ್ಮ ಶಿವಶರಣರು. ಹಾಗಾಗಿ ಬಸವಣ್ಣ ಇಲ್ಲಿ ಲೌಕಿಕ ಮತ್ತು ಅಲೌಕಿಕಗಳು ಎರಡಕ್ಕೂ ಕೂಡ ಮಹತ್ವವನ್ನ ಕೊಡ್ತಾ ಇದ್ದಾನೆ. ಈ ವಚನದಲ್ಲಿ ಬಸವಣ್ಣ ಮರ್ತ್ಯಲೋಕ ಮತ್ತು ಸ್ವರ್ಗಲೋಕ ಇವುಗಳ ನಡುವಿನ ಭೇದವನ್ನ ಅಳಿಸಿಬಿಡ್ತಾನೆ. ನಮ್ಮಲ್ಲಿ ಕಲ್ಪನೆ ಇದೆ, ಪರಲೋಕದ ಕಲ್ಪನೆ ಇದೆ. ಭೂಲೋಕದಲ್ಲಿ ಜೀವಿತವನ್ನ ಮುಗಿಸಿದಂತಹವರು ಸದ್ಗತಿಯನ್ನ ಪಡೀತಾರೆ, ಸ್ವರ್ಗವನ್ನ ಪಡೆಯುತ್ತಾರೆ ಅನ್ನುವಂತಹ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಆ ಕಲ್ಪನೆಯನ್ನೇ ಆಧಾರವಾಗಿಟ್ಟುಕೊಂಡು ನಾವು ಹೇಗೆ ಈ ಲೋಕದಲ್ಲಿ ಬದುಕಬೇಕು, ಈ ಲೋಕದಲ್ಲಿ ಒಂದು ಉತ್ತಮವಾದಂತಹ ಜೀವಿತವನ್ನ ಬದುಕುವ ಮೂಲಕ ನಾವು ಪರಲೋಕಕ್ಕೆ ಪ್ರವೇಶವನ್ನ ಪಡೆಯುವಂತಹ ಅರ್ಹತೆಯನ್ನ ಪಡಿಬೇಕು ಅನ್ನುವಂತಹ ಮಾರ್ಗದರ್ಶನವನ್ನ ಬಸವಣ್ಣ ಈ ವಚನದಲ್ಲಿ ಮಾಡಿದ್ದಾರೆ. ಇರಬೇಕು, ಇದ್ದು ಜಯಿಸಬೇಕು ಅಂತಕ್ಕಂತಹ ಸ್ಫೂರ್ತಿದಾಯಕವಾದಂತಹ ಆಶಯವನ್ನ ಈ ವಚನದಲ್ಲಿ ಬಿಂಬಿಸಲಿಕ್ಕೆ ಬಸವಣ್ಣ ಪ್ರಯತ್ನಿಸಿದ್ದಾನೆ. ಮರ್ತ್ಯಲೋಕ, ಮರ್ತ್ಯಲೋಕ ಅಂತ ಹೇಳಿದ್ರೆ ಈ ಭೂಲೋಕ, ನಾವು ಬದುಕುವಂತಹ ಈ ಸ್ಥಳಾವಕಾಶವನ್ನ ಮರ್ತ್ಯಲೋಕ ಅಂತ ಹೇಳಿ ಬಸವಣ್ಣ ಗುರುತಿಸಿದ್ದಾನೆ. ಮರ್ತ್ಯಲೋಕವೇ ಸ್ವರ್ಗವನ್ನ ಪಡೆಯುವಂತಹ ರಹದಾರಿ.
ನಾವು ಸ್ವರ್ಗಕ್ಕೆ ಅಥವಾ ಪರಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಆ ದೇವರ ಸನ್ನಿಧಿಯನ್ನ ಸೇರಬೇಕು, ಮುಕ್ತಿಯನ್ನ ಹೊಂದಬೇಕು ಅಂತ ಹೇಳಿದ್ರೆ, ಈ ಮರ್ತ್ಯಲೋಕದಲ್ಲಿ, ಈ ಭೂಲೋಕದಲ್ಲಿ, ಈ ಬದುಕಿನಲ್ಲಿ ನಾವು ಬದುಕುವಂತಹ ರೀತಿಯನ್ನ ಅದು ಆಧರಿಸಿರುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿ ಬಸವಣ್ಣ ಹೇಳ್ತಾನೆ. ಬಸವಣ್ಣನ ಮಾತಿನಲ್ಲೇ ಇದನ್ನ ಹೇಳುವಂತದ್ದಾದ್ರೆ, ಮರ್ತ್ಯಲೋಕವೇ ಮನುಷ್ಯನ ಅರ್ಹತೆಯನ್ನ, ಪರಲೋಕಕ್ಕೆ ಸಲ್ಲುವಂತಹ ಮನುಷ್ಯನ ಅರ್ಹತೆಯನ್ನ ಹೊರಗೆ ಹಚ್ಚುವಂತಹ ಪ್ರಯೋಗಶಾಲೆ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಅಂತ ಹೇಳ್ತಾರೆ. ಕಮ್ಮಟ ಅಂತ ಹೇಳಿದ್ರೆ ಕಾರ್ಯಾಗಾರ ಆಗಿರಬಹುದು, ಪ್ರಯೋಗಶಾಲೆ ಅಂತನೂ ಸಹ ಅದನ್ನ ಹೇಳಬಹುದು. ಹೇಗೆ ಕಾರ್ಯಾಗಾರದಲ್ಲಿ ಬಂದಂತಹ ಭಾಗವಹಿಸಿದಂತಹ ಎಲ್ಲ ಆ, ಸಹಭಾಗಿಗಳನ್ನ ಅಥವಾ ಭಾಗವಹಿಸಿದಂಥವರಿಗೆಲ್ಲರಿಗೂ ಆ ಕಮ್ಮಟದ ಉದ್ದೇಶ ಅಥವಾ ಜ್ಞಾನವನ್ನ ಹೇಗೆ ತಿಳಿಸಿ ಅವರಲ್ಲಿರುವಂತಹ ಜ್ಞಾನದ ಮಟ್ಟವನ್ನ ಹೆಚ್ಚಿಸಲಿಕ್ಕೆ, ಅವರಲ್ಲಿರುವಂತಹ ಕೌಶಲ್ಯವನ್ನ ಹೆಚ್ಚಿಸಲಿಕ್ಕೆ, ಅವರ ಅರ್ಹತೆಯನ್ನ ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನ ನಡೆಸಲಾಗುತ್ತದೆಯೋ, ಹಾಗೆಯೇ ಈ ಭೂಲೋಕದಲ್ಲಿ, ಈ ಭೂಲೋಕದ ಬದುಕಿನಲ್ಲಿ ಕರ್ತಾರ ಅಂದ್ರೆ ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ನಮ್ಮನ್ನ ಹಲವಾರು ಅನುಭವಗಳಿಗೆ ತೆರೆದುಕೊಳ್ಳುವಂತೆ ಮಾಡ್ತಾನೆ. ಅನೇಕ ಕ್ರಿಯೆಗಳನ್ನ ನಡೆಸುವಂತೆ ಮಾಡ್ತಾನೆ. ಅನೇಕ ಪರೀಕ್ಷೆಗಳನ್ನ ಒಡ್ಡುತ್ತಾನೆ. ಮತ್ತು ಆ ಪರೀಕ್ಷೆಗಳ ಉದ್ದೇಶ, ಆ ಎಲ್ಲ ಚಟುವಟಿಕೆಗಳಿಗೆ ನಮ್ಮನ್ನ ಒಡ್ಡುವಂತಹ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನಮ್ಮ ಕಲಿಕೆಯನ್ನ ಹೆಚ್ಚಿಸ್ತಕ್ಕಂತಹದ್ದು, ನಮ್ಮ ಅನುಭವವನ್ನ ಹೆಚ್ಚಿಸ್ತಕ್ಕಂತಹದ್ದು, ನಮ್ಮ ಜ್ಞಾನವನ್ನ ಹೆಚ್ಚಿಸ್ತಕ್ಕಂತಹದ್ದು. ಅಂದ್ರೆ ನಮಗೆ ಪರಲೋಕಕ್ಕೆ ಹೋಗ್ತಕ್ಕಂತಹ ಒಂದು ಅರ್ಹತೆ ನಮಗೆ ಈ ಭೂಲೋಕದಲ್ಲಿಯೇ ನಾವು ದೊರಕಿಸಿಕೊಳ್ಳಬೇಕು. ಹೇಗೆ ದೊರಕಿಸ್ಕೊಳ್ಳೋದು ಅಂತಂದ್ರೆ, ನಾವು ಈ ಲೋಕದಲ್ಲಿ ನಾವು ಹೇಗೆ ಬದುಕ್ತೀವಿಯೋ, ನಮ್ಮ ನಡೆ ಮತ್ತು ನುಡಿಗಳು, ಉತ್ತಮವಾದಂತಹ ನಡೆಯನ್ನ, ಉತ್ತಮವಾದಂತಹ ನುಡಿಯನ್ನ ನಾವು ಅನುಸರಿಸುವ ಮೂಲಕ ಆ ಅರ್ಹತೆಯನ್ನ ನಾವು ಪಡೆದುಕೊಳ್ಳಬೇಕು. ಒಂದು ಆತ್ಮ ಸಂಸ್ಕಾರವನ್ನ ನಾವು ಇಲ್ಲಿ ಪಡೆದುಕೊಳ್ಳಬೇಕು. ಹಾಗೆ ಆತ್ಮ ಸಂಸ್ಕಾರ ಪಡೆದುಕೊಳ್ಳೋದಿಕ್ಕೆ ಇದು ಒಂದು ರೀತಿಯಾದಂತಹ ಈ ಭೂಮಿಯ ಬದುಕು, ಈ ಲೌಕಿಕವಾದಂತಹ ಬದುಕು ನಮಗೆ ಒಂದು ಅಭ್ಯಾಸ ಶಾಲೆ ಇದ್ದ ಹಾಗೆ, ಪ್ರಯೋಗ ಶಾಲೆ ಇದ್ದ ಹಾಗೆ. ಈ ಪ್ರಯೋಗ ಶಾಲೆಯಲ್ಲಿ ನಾವು ಎಷ್ಟು ಉತ್ತಮವಾದ ನಡೆ ಮತ್ತು ನುಡಿಗಳನ್ನ ಒಳಗೊಂಡು ನಮ್ಮ ಜೀವನವನ್ನ ರೂಪಿಸಿಕೊಳ್ಳುತ್ತೇವೆಯೋ, ನಮ್ಮ ಬದುಕನ್ನ ಬದುಕುತ್ತೇವೆಯೋ, ಅದರ ಆಧಾರದ ಮೇಲೆ ನಮಗೆ ಪರಲೋಕಕ್ಕೆ ಅಥವಾ ಸದ್ಗತಿಗೆ ಅಥವಾ ಮೋಕ್ಷಕ್ಕೆ ಸಲ್ಲುವಂತಹ ಒಂದು ಅರ್ಹತೆ ನಮಗೆ ದೊರೆಯುತ್ತೆ ಅನ್ನುವ ಮಾತನ್ನ ಬಸವಣ್ಣ ಬಹಳ ಸುಂದರವಾಗಿ, ಸೂಚ್ಯವಾಗಿ ಹೇಳಿದ್ದಾನೆ. ಸಾಸಿವೆಯಲ್ಲಿ 1000ವನ್ನ ಹಿಡಿದಿಡಬಲ್ಲಂತಹ ಸಾಮರ್ಥ್ಯ ಒಬ್ಬ ಕವಿಗೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ಬಸವಣ್ಣ ಕೇವಲ ಒಂದು ಸಾಲಿನಲ್ಲಿ ಅದೆಷ್ಟೋ ಸಾವಿರದ ಒಂದು ಅರ್ಥವಂತಿಕೆಯನ್ನ ಈ ಸಾಲಿನಲ್ಲಿ ಹಿಡಿದಿಟ್ಟಿದ್ದಾನೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಹೇಳ್ತಾನೆ. ಅಂದ್ರೆ ಮರ್ತ್ಯಲೋಕದ ಜೀವನದ ಬಗ್ಗೆ ನಾವು ಯಾವತ್ತೂ ಕೂಡ ಅಶ್ರದ್ಧೆಯನ್ನ ತಾಳಬಾರದು, ಅಸಡ್ಡೆಯನ್ನ ತಾಳಬಾರದು. ಶ್ರದ್ಧೆಯಿಂದ ಒಂದು ದೇವರು ಕೊಟ್ಟಿರ್ತಕ್ಕಂತಹ ಅವಕಾಶ ಅನ್ನುವಂತಹ ರೀತಿಯಲ್ಲಿ ಈ ಬದುಕನ್ನ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಅದನ್ನ ಸದ್ಬಳಕೆ ಮಾಡಿಕೊಂಡು ಈ ಜೀವನದವನ್ನ ನಾವು ಸಾಗಿಸ್ಬೇಕಾಗತ್ತೆ. ಅಮರ್ತ್ಯ ಲೋಕಕ್ಕೆ ಹೋಗ್ತಕ್ಕಂತಹ, ಅಮರ್ತ್ಯ ಲೋಕಕ್ಕೆ ಏರ್ತಕ್ಕಂತಹ ಕ್ಷಮತೆಯನ್ನ, ಸಾಮರ್ಥ್ಯವನ್ನ, ಅರ್ಹತೆಯನ್ನ ನಾವು ಈ ಲೋಕದಲ್ಲಿಯೇ, ಈ ಭೂಲೋಕದ ಬದುಕಿನಲ್ಲಿಯೇ, ಈ ಲೌಕಿಕ ಬದುಕಿನಲ್ಲಿಯೇ ನಾವು ಪಡೆದುಕೊಳ್ಳಬೇಕು. ಮರ್ತ್ಯವೂ ಸಹ ಅಂದ್ರೆ ಈ ಭೂಲೋಕವೂ ಸಹ ಸ್ವರ್ಗಲೋಕದಂತೆಯೇ ಸೃಷ್ಟಿಕರ್ತನು ಸೃಷ್ಟಿಸಿರುವಂತಹ ಲೋಕವೇ ಆಗಿದೆ. ಆದರೆ ಈ ಲೋಕದಲ್ಲಿ ನಮ್ಮನ್ನ ಪಕ್ವಗೊಳಿಸಿ, ನಮ್ಮನ್ನ ಅನೇಕ ಪರೀಕ್ಷೆಗಳಿಗೆ ಒಳಪಡಿಸಿ, ನಾವು ಅರಿಷಡ್ವರ್ಗಗಳಿಗೆ ಒಳಗಾಗದಂತೆ ನಮ್ಮನ್ನ ಪಕ್ವಗೊಳಿಸಿ ಈ ಲೋಕದಿಂದ ಪರಲೋಕಕ್ಕೆ ನಾವು ಈ ಪರೀಕ್ಷೆಯಲ್ಲಿ, ಭಗವಂತನು ಒಡ್ಡದಂತಹ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದರೆ ಮಾತ್ರ ನಮ್ಮನ್ನ ಪರಲೋಕಕ್ಕೆ ಸಲ್ಲುವಂತಹ ಯೋಗ್ಯತೆ ನಮಗೆ ಸಿಕ್ಕಾಗ ಮಾತ್ರ ಪರಮಾತ್ಮ ಆದಂಥವನು, ದೇವರಾದಂಥವನು ನಮ್ಮನ್ನ ಆ ಒಂದು
ಲೋಕಕ್ಕೆ ಕರೆದುಕೊಳ್ತಾನೆ ಅನ್ನುವಂತಹ ಮಾತನ್ನ ಬಸವಣ್ಣ ಈ ವಚನದಲ್ಲಿ ಹೇಳ್ತಾರೆ. ಈ ಲೋಕದಲ್ಲಿ ಯೋಗ್ಯನೆನಿಸಿಕೊಳ್ಳದವನು ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ಇಲ್ಲಿ ಯಾರು ಉತ್ತಮವಾದಂತಹ ನಡೆ ನುಡಿಗಳನ್ನ ಅನುಸರಿಸ್ತಾರೋ, ಅಳವಡಿಸಿಕೊಳ್ತಾರೋ, ಇಲ್ಲಿ ಯಾರು ಯೋಗ್ಯ ಅಂತ ಅನ್ನಿಸ್ಕೊಳ್ತಾರೋ ಇಲ್ಲಿ ಸಲ್ಲುವರು, ಇಲ್ಲಿ ಯೋಗ್ಯ ಅಂತ ಅನ್ನಿಸ್ಕೊಳ್ತಾರೋ ಅಲ್ಲಿಯೂ ಸಲ್ಲುವರು. ಆ ಲೋಕದಲ್ಲಿಯೂ ಕೂಡ ಅಲ್ಲಿಗೆ ಹೋಗಲಿಕ್ಕೆ ಅರ್ಹತೆಯನ್ನ ಪಡೆದವರಾಗಿರುತ್ತಾರೆ. ಇಲ್ಲಿ ಸಲ್ಲದವರು ಯಾರು ಉಳಿದ ಜನರ ಜನರಿಂದ ಬೈಗುಳಗಳನ್ನು ಬಯಸ್ಕೊಳ್ತಾರೋ ಅಥವಾ ಚೀ ತೂ ಈ ಥರದ ಮಾತುಗಳನ್ನ ಕೇಳ್ತಾರೋ, ಅವನೊಬ್ಬ ಕೆಟ್ಟವನು ಅನ್ನುವಂತಹ ಅಭಿಪ್ರಾಯ ಬೇರೆಯವರಿಂದ ಬರುತ್ತೋ ಇಲ್ಲಿ ಸಲ್ಲದವರು. ಆ ಥರದ ಒಂದು ಬದುಕನ್ನ, ಕೆಟ್ಟ ನಡೆ ನುಡಿಗಳನ್ನ ಬದುಕತಕ್ಕಂತಹವರು ಇಲ್ಲಿ ಸಲ್ಲದಂತಹವರು ಅಲ್ಲಿಯೂ ಕೂಡ ಅವರು ಸಲ್ಲೋದಿಲ್ಲ ಅನ್ನುವಂತಹ ಮಾತನ್ನ, ಅಂದ್ರೆ ಲೌಕಿಕ ಬದುಕಿನಲ್ಲಿ ನಾವು ಅನುಸರಿಸ್ತಕ್ಕಂತಹ ಸತ್ಯ, ಪ್ರಾಮಾಣಿಕತೆ, ಕಾಯಕ ನಿಷ್ಠೆ, ಇಂತಹ ಸದ್ಗುಣಗಳಿಂದ ಕೂಡಿರುವಂತಹ ಬದುಕಿಗೆ ಪರಲೋಕಕ್ಕೆ ಹೋಗ್ತಕ್ಕಂತಹ ಒಂದು ಮೌಲ್ಯ ಇರುತ್ತೆ. ಹಾಗಾಗಿ ನಾವು ಈ ಲೌಕಿಕ ಬದುಕಿನಲ್ಲಿ, ಈ ಬದುಕಿನಲ್ಲಿ, ಇಹದ ಬದುಕಿನಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ನಡೆ ನುಡಿಗಳನ್ನು ಅನುಸರಿಸ್ತೇವೆಯೋ ಅದು ಬಹಳ ಮುಖ್ಯ ಅಂತಕ್ಕಂತಹ ಮಾತನ್ನ ಬಸವಣ್ಣ ಇಲ್ಲಿ ಹೇಳ್ತಾರೆ. ಬಸವಣ್ಣ ಈ ವಚನದಲ್ಲಿ ಲೌಕಿಕದಿಂದಲೇ ಅಲೌಕಿಕವನ್ನ ಸಾಧಿಸಬೇಕು, ಈ ಲೌಕಿಕದ ಬದುಕಿನಿಂದಲೇ ಪರಮಾರ್ಥವನ್ನ ಸಾಧಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ದೇವರನ್ನ ಅಥವಾ ದೇವ ನಾಮ ಜಪವನ್ನ ವರ್ಷಗಟ್ಟಲೆ ಮಾಡ್ತಾ ಕೂತ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದರೆ ನೀನು ನಿನ್ನ ನಡೆ ನುಡಿಗಳು, ನಿನ್ನ ಸತ್ಕರ್ಮಗಳು ಅವೇ ನಿನ್ನನ್ನ ಆ ಒಂದು ಪರಲೋಕಕ್ಕೆ, ಸ್ವರ್ಗಕ್ಕೆ ಕೊಂಡೊಯ್ಯುವಂತಹ ರಹದಾರಿಗಳಾಗ್ತವೆ ಅಂತ ಆ ಮಾತನ್ನ ಬಸವಣ್ಣ ಈ ವಚನದಲ್ಲಿ ಹೇಳ್ತಾರೆ. ಅವ್ರು ಯಾವತ್ತೂ ಕೂಡ ಲೌಕಿಕವನ್ನ ಕಡೆಗಣಿಸಿ ಇಲ್ಲಿ ಹೇಗಾದ್ರೂ ಬದುಕಿ ಬಿಡೋದು, ಆಮೇಲೆ ಸ್ವರ್ಗಕ್ಕೆ ಹೋಗ್ತಕ್ಕಂತಹ ಒಂದು ಪರಿಕಲ್ಪನೆಯನ್ನ ಇಲ್ಲಿ ಬಸವಣ್ಣ ನಿರಾಕರಿಸ್ತಾರೆ. ಇಲ್ಲಿಯ ಬದುಕು ಕೂಡ ಅಲ್ಲಿಯಂತೆಯೇ ಅತ್ಯಂತ ಸಚ್ಚಾರಿತ್ರ್ಯವನ್ನ ಪಡೆದುಕೊಂಡಿರ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸತ್ಯ, ಕಾಯಕ ನಿಷ್ಠೆ, ಸರ್ವಭೂತಾನುಕಂಪೆ, ದಯೆ, ಅಸಂಗ್ರಹ ಬುದ್ಧಿ, ಪರೋಪಕಾರ, ಇಂತಹ ಶುದ್ಧವಾದಂತಹ ಪವಿತ್ರವಾದಂತಹ ನಡೆ ನುಡಿಗಳನ್ನ ಹೊಂದಿದ್ದವರು ಮಾತ್ರ ಮೋಕ್ಷಕ್ಕೆ ಹತ್ತಿರವಾಗ್ತಕ್ಕಂಥವ್ರು, ಪರಲೋಕಕ್ಕೆ ಹೋಗ್ತಕ್ಕಂತಹ ಒಂದು ಅರ್ಹತೆಯನ್ನ ಉಳ್ಳವರು. ಅಂತಹ ಬದುಕನ್ನ, ಅಂತಹ ನಡೆ ನುಡಿಗಳನ್ನ ನಾವು ಇಹಲೋಕದಲ್ಲಿ ಅನುಸರಿಸಬೇಕು. ಇಲ್ಲಿ ಹಾಗಾಗಿಯೇ ಬಸವಣ್ಣ ಹೇಳ್ತಕ್ಕಂತಹದ್ದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನುವಂತಹ ರೀತಿಯಲ್ಲಿ ನಾವು ಇಲ್ಲಿ ಬದುಕಿ ಪರಲೋಕವನ್ನ, ಅಂದ್ರೆ ಸ್ವರ್ಗವನ್ನ, ದೇವಲೋಕವನ್ನ ನಾವು ಹೋಗುವಂತಹ ಅರ್ಹತೆಯನ್ನ ನಾವು ಇಲ್ಲಿ ಸಂಪಾದಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಬಸವಣ್ಣ ಹೇಳ್ತಕ್ಕಂತಹ ಮಾತು, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅನ್ನುವಂತಹ ಮಾತಿಗೆ ಅಲ್ಲಮ ಪ್ರಭುವಿನ ವಚನವನ್ನ ನಾವು ಆಧಾರವಾಗಿ ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ. ಅದರ ಆಶಯವನ್ನೇ ಬಸವಣ್ಣನ ಈ ವಚನದ ಸಾಲು ಕೂಡ ಧ್ವನಿಸುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಲ್ಲಮ ಹೇಳ್ತಾನೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಅಯ್ಯೋ, ನಾನು ಈ ಒಂದು ಜನ್ಮದಲ್ಲಿ ನನ್ನ ಬಡವನಾಗಿ ಹುಟ್ಟಿಸಿದ್ದಾನೆ, ಮತ್ತೊಂದು ಜನ್ಮದಲ್ಲಿ ನಾನು ಶ್ರೀಮಂತನಾಗಿ ಹುಟ್ಟಬೇಕು. ಬಡವನಾಗಿದ್ದರೂ ಸಹ ನಿನ್ನ ಒಂದು ಸಚ್ಚಾರಿತ್ರ್ಯದಿಂದ, ಸದ್ಗುಣಗಳಿಂದ ನೀನು ಸುಖವನ್ನ ಪಡೆಯಬಹುದು ಅನ್ನುವಂತಹ ಒಂದು ಅರ್ಥವನ್ನ ನಾವು ಇದರಿಂದ ಅರ್ಥೈಸಬಹುದಾಗಿದೆ. ಇದೇ ಆಶಯವನ್ನ ಬಸವಣ್ಣನೂ ಸಹ ಈ ವಚನದಲ್ಲಿ ಹೇಳಲಿಕ್ಕೆ, ಅಭಿವ್ಯಕ್ತಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇಷ್ಟು ಬಸವಣ್ಣನವರ 2 ವಚನಗಳ ಅರ್ಥ, ತಾತ್ಪರ್ಯ, ವಿಶ್ಲೇಷಣೆ. ಈಗ ಪ್ರಶ್ನೆಯ ಸಮಯ. ಪ್ರಶ್ನೆ 1. ವಚನ ಕ್ರಾಂತಿಯ ನೇತಾರರೆಂದು ಗುರುತಿಸಲ್ಪಡುವ ವಚನಕಾರ ಯಾರು? ಉತ್ತರ ಬಸವಣ್ಣ. 2ನೆಯ ಪ್ರಶ್ನೆ,
ಬಸವಣ್ಣನವರ ಅಂಕಿತ ನಾಮ ಯಾವುದು? ಉತ್ತರ ಕೂಡಲ ಸಂಗಮ ದೇವ. ಈಗ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಯಾವುದನ್ನ ಕರ್ತಾರನ ಕಮ್ಮಟ ಅಂತ ಹೇಳಿ ಬಸವಣ್ಣ ಹೇಳ್ತಾನೆ? ಇದಕ್ಕೆ ಉತ್ತರ ಮರ್ತ್ಯಲೋಕ. ಮುಂದಿನ ಭಾಗದಲ್ಲಿ ನೀಲಮ್ಮನ ವಚನಗಳ ವಿಶ್ಲೇಷಣೆಯನ್ನ ನಾನು ಮಾಡುವವಳಿದ್ದೇನೆ. ಮುಂದಿನ ಭಾಗದಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.